ಮನುಷ್ಯತ್ವ ಸತ್ತು ಹೋಗಿದೆ. ಜಗತ್ತಿನಲ್ಲಿ ಈಗ ಕೇವಲ ಸ್ವಾರ್ಥ ಮಾತ್ರ ತುಂಬಿಕೊಂಡಿದೆ ಎಂದುಕೊಳ್ಳುವವರ ಕಣ್ಣು ತೆರೆಸುವ ಒಂದು ಪವಾಡ ಕೇರಳದಲ್ಲಿ ನಡೆದಿದೆ. ಇದು ಕೇವಲ ಒಂದು ಸುದ್ದಿಯಲ್ಲ, ಕಣ್ಣೀರಿನ ನಡುವೆ ಮೂಡಿದ ಸಾಮೂಹಿಕ ಭರವಸೆಯ ಅದ್ಭುತವಾದಂತಹ ಕತೆ. ಕೇವಲ 7 ತಿಂಗಳ ಪುಟ್ಟ ಕಂದಮ್ಮನ ಪ್ರಾಣ ಉಳಿಸೋದಕ್ಕೆ ಇಡೀ ರಾಜ್ಯವೇ ಒಂದಾಗಿ ನಿಂತು ಮಾನವೀಯತೆಯ ಹೊಸ ಇತಿಹಾಸವನ್ನ ಬರೆದಿದೆ. ಆ ಪುಟ್ಟ ಕಂದಮ್ಮನ ಹೆಸರು ಮಿಯಾ ಮಾರಿಯಾ. ಮೂವಟ್ಟುಪುಳ ಮೂಲದ ನಿಮ್ಮಿ ಜೋಶಿ ಮತ್ತು ಜಿನು ಜಾರ್ಜ್ ದಂಪತಿಯ ಮುದ್ದಾದ ಮಗಳು ಮಿಯಾ ಮಾರಿಯಾ. ಎಲ್ಲ ಪೋಷಕರಂತೆ ಈ ದಂಪತಿಯು ಮಗಳ ನಗುವಿನಲ್ಲಿ ಸುಂದರ ಭವಿಷ್ಯದ ಕನಸು ಕಾಣ್ತಾ ಇದ್ರು. ಆದ್ರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಹುಟ್ಟಿದ ಕೆಲವು ತಿಂಗಳಲ್ಲೇ ಮಗುವಿನ ದೇಹದ ಚಲನವಲನಗಳು ದಿನೇ ದಿನೇ ಕ್ಷೀಣಿಸೋದಕ್ಕೆ ಆರಂಭಿಸಿದ್ವು. ಗಾಬರಿಗೊಂಡ ಪೋಷಕರು ಸ್ಥಳೀಯ ಆಸ್ಪತ್ರೆಗೆ ಧಾವಿಸಿದ್ರು. ಆರಂಭದಲ್ಲಿ ಕಾಲಕ್ರಮೇಣ ಎಲ್ಲವೂ ಸರಿಯಾಗತ್ತೆ ಅಂತ ವೈದ್ಯರು ಸಮಾಧಾನ ಪಡಿಸಿದ್ರು. ಆದ್ರೆ ಮಗುವಿನ ಸ್ಥಿತಿ ಸುಧಾರಿಸಲಿಲ್ಲ. ಕೊನೆಗೆ ಆಸ್ಟರ್ ಮೆಡ್ಸಿಟಿ ಆಸ್ಪತ್ರೆಯ ತಜ್ಞ ವೈದ್ಯರ ಸೂಚನೆಯಂತೆ ಆನುವಂಶಿಕ ಪರೀಕ್ಷೆ ನಡೆಸಿದಾಗ ಈ ಹೆತ್ತ ಕರುಳಿಗೆ ಭೀಕರ ಆಘಾತ ಕಾಯ್ತಾ ಇತ್ತು. ಮೇ 13ರಂದು ಬಂದ ವೈದ್ಯಕೀಯ ವರದಿ ಪೋಷಕರ ಪಾಲಿಗೆ ಬರ ಸಿಡಿಲಿನಂತೆ ಎರಗಿತ್ತು. ಮಗು ಮಿಯಾ ಮಾರಿಯಾ ಅಪರೂಪದಲ್ಲೇ ಅಪರೂಪದ ಅತ್ಯಂತ ಮಾರಣಾಂತಿಕವಾದ ಸ್ಪೈನರ್ ಮಸ್ಕ್ಯುಲರ್ ಅಟ್ರೋಫಿ ಅಂದ್ರೆ SMA ಟೈಪ್ 1 ಆನುವಂಶಿಕ ಕಾಯಿಲೆಯಿಂದ ಬಳಲ್ತಿದ್ದಾಳೆ ಅನ್ನೋ ಕಟು ಸತ್ಯ ಬಯಲಾಗಿತ್ತು. ವೈದ್ಯರು ಹೆತ್ತವರಿಗೆ ನೀಡಿದ ಎಚ್ಚರಿಕೆ ಅವರ ಕಾಲ ಕೆಳಗಿನ ನೆಲವನ್ನೇ ಕುಸಿಯುವ ಹಾಗೆ ಮಾಡಿತ್ತು. ಚಿಕಿತ್ಸೆ ಸಿಗದೇ ಇದ್ರೆ ಈ ರೋಗವು ಮಗುವಿನ ಸ್ನಾಯುಗಳನ್ನು ಸಂಪೂರ್ಣವಾಗಿ ದುರ್ಬಲಗೊಳಿಸಿ ಉಸಿರಾಟವನ್ನೇ ನಿಲ್ಲಿಸಿ ಬಿಡುತ್ತೆ. ಮೊದಲ ವರ್ಷ ತುಂಬುವ ಒಳಗೆ ಮಗುವಿನ ಜೀವಕ್ಕೆ ಸಂಚಕಾರ ತರುತ್ತೆ ಅಂತ ವೈದ್ಯರು ಕಣ್ಣೀರಿನ ಸಂದೇಶ ನೀಡಿದ್ರು. ಅಷ್ಟರಲ್ಲಾಗಲೇ ಆ ಪುಟ್ಟ ಕಂದಮ್ಮನಿಗೆ ಉಸಿರಾಟದ ತೊಂದರೆ ಕೂಡ ಆರಂಭವಾಗಿತ್ತು. ಮಗುವನ್ನ ಬದುಕಿಸೋದಕ್ಕೆ ಇದ್ದ ಏಕೈಕ ಮಾರ್ಗ ಅಂದ್ರೆ ಅದು ಅತ್ಯಂತ ದುಬಾರಿಯಾದ ಜೀನ್ ಥೆರಪಿ ಚಿಕಿತ್ಸೆ. ಆದ್ರೆ ಆ ಚಿಕಿತ್ಸೆಯ ವೆಚ್ಚ ಕೇಳಿ ಇಡೀ ಕುಟುಂಬವೇ ಮೌನಕ್ಕೆ ಶರಣಾಗಿತ್ತು. ಆ ಬೆಲೆ ಬರೋಬ್ಬರಿ 16.5 ಕೋಟಿ ರೂಪಾಯಿ. ಹೌದು, 16.5 ಕೋಟಿ ರೂಪಾಯಿ. ಒಬ್ಬ ಸಾಮಾನ್ಯ ವರ್ಗದ ತಂದೆ ತಾಯಿಗೆ ಈ ಮೊತ್ತ ಕನಸಿನಲ್ಲೂ ಊಹಿಸಿಕೊಳ್ಳಲಾಗದಷ್ಟು ದೊಡ್ಡದಾಗಿತ್ತು. ಆದ್ರೆ ಕಣ್ಣೆದುರೇ ಉಸಿರಾಡೋದಕ್ಕೆ ಒದ್ದಾಡ್ತಾ ಇರೋ ಮಗುವನ್ನ ನೋಡಿ ಆ ತಾಯಿ ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ಮಗುವನ್ನ ಉಳಿಸಬಲ್ಲ ಚಿಕಿತ್ಸೆ ಇರುವಾಗ ನಾವು ಸುಮ್ಮನೆ ಕೈಕಟ್ಟಿ ಕೂತ್ಕೊಳ್ಳೋದಕ್ಕೆ ಸಾಧ್ಯವಿರಲಿಲ್ಲ ಅಂದ ತಾಯಿ ನಿಮ್ಮೆ ಕಣ್ಣೀರು ಹಾಕುತ್ತಾ ಕದ ತಟ್ಟಿದ್ದು ಸಾರ್ವಜನಿಕರ ಮನಸ್ಸನ್ನ. ಪೋಷಕರು ಸ್ಥಳೀಯ ಪಂಚಾಯತ್ ಅಧಿಕಾರಿಗಳೊಂದಿಗೆ ಸೇರಿ ಜಂಟಿ ಬ್ಯಾಂಕ್ ಖಾತೆ ತೆರೆದು ಸೇವ್ ಬೇಬಿ ಮಿಯಾ ಅನ್ನೋ ಹೆಸರಲ್ಲಿ ಡಿಜಿಟಲ್ ದೇಣಿಗೆ ಅಭಿಯಾನವನ್ನು ಆರಂಭಿಸಿದ್ರು. ಆ ಕ್ಷಣದಿಂದ ಜಗತ್ತು ಒಂದು ಮಹಾನ್ ಪವಾಡಕ್ಕೆ ಸಾಕ್ಷಿಯಾಗೋದಕ್ಕೆ ಸಜ್ಜಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಮಗುವಿನ ಮುಗ್ಧ ಮುಖ ಮತ್ತು ಹೆತ್ತವರ ಕಣ್ಣೀರು ಕೋಟ್ಯಾಂತರ ಹೃದಯಗಳನ್ನ ತಲುಪಿತು. ಮೂವಟ್ಟುಪುಳದ ಸಮಾಜ ಸೇವಕ ಮೊಹಮ್ಮದ್ ಸಬೀರ್ ಸೇರಿದಂತೆ ನೂರಾರು ಸಾಮಾಜಿಕ ಜಾಲತಾಣದ ವೀರರು ಈ ಅಭಿಯಾನವನ್ನ ಜಗತ್ತಿನಾದ್ಯಂತ ಹರಡೋದಕ್ಕೆ ಹಗಲು ಇರುಳು ಅನ್ನದೇ ಶ್ರಮಿಸಿದ್ರು. ಅಲ್ಲಿಂದ ಮುಂದೆ ನಡೆದದ್ದು ಒಂದು ದೊಡ್ಡ ಇತಿಹಾಸ. ಆ ಕಂದಮ್ಮ ಅಥವಾ ಆಕೆಯ ಕುಟುಂಬ ಯಾರು ಅಂತಲೇ ಗೊತ್ತಿಲ್ಲದ ಸಾವಿರಾರು ಅನಾಮಧೇಯ ದೇವದೂತರು ಮಗುವಿನ ರಕ್ಷಣೆಗೆ ಧಾವಿಸಿ ಬಂದ್ರು. ಧರ್ಮ, ಜಾತಿ, ಪ್ರಾಂತ್ಯಗಳ ಎಲ್ಲ ಗೆರೆಗಳನ್ನ ಅಳಿಸಿದ್ರು. ಬಡವರು ತಮಗಿದ್ದ ಅಲ್ಪ ಆದಾಯದಲ್ಲೇ ಕಷ್ಟಪಟ್ಟು 10 ರೂಪಾಯಿ ನೀಡಿದ್ರೆ ಶ್ರೀಮಂತರು ಲಕ್ಷ ರೂಪಾಯಿಗಳನ್ನ ಮಗುವಿನ ಖಾತೆಗೆ ಜಮೆ ಮಾಡಿದ್ರು. ಹನಿ ಹನಿ ಸೇರಿದ್ರೆ ಹಳ್ಳ ಅನ್ನೋ ಹಾಗೆ 10 ರೂಪಾಯಿಯ ಕೊಡುಗೆಯು 1 ಲಕ್ಷದಷ್ಟೇ ಮೌಲ್ಯಯುತವಾಗಿ ಇಲ್ಲಿ ಕೆಲಸ ಮಾಡ್ತು. ಕೇವಲ 3 ದಿನಗಳಲ್ಲಿ ಇಡೀ ಕೇರಳ ರಾಜ್ಯವೇ ಒಂದಾಗಿ ನಿಂತು ಬರೋಬ್ಬರಿ 16.5 ಕೋಟಿ ರೂಪಾಯಿಗಳ ಬೃಹತ್ ನಿಧಿಯನ್ನ ಸಂಗ್ರಹಿಸಿ ಮುಗಿಸಿತು. ಕೇವಲ 72 ಗಂಟೆಗಳಲ್ಲಿ ಇಷ್ಟೊಂದು ದೊಡ್ಡ ಮೊತ್ತ ಸಂಗ್ರಹವಾಗಿದ್ದು ಒಂದು ಅದ್ಭುತವೇ ಸರಿ. ನಿಗದಿತ ಗುರಿ ತಲುಪ್ತಾ ಇದ್ದಂತೆ ಇನ್ನು ಮುಂದೆ ಯಾವುದೇ ದೇಣಿಗೆ ಬೇಡ ಅಂತ ಅಭಿಯಾನದ ಅಧಿಕೃತ ಪುಟ ದೇಣಿಗೆ ಸ್ವೀಕರಿಸೋದನ್ನ ಹೆಮ್ಮೆಯಿಂದ ನಿಲ್ಲಿಸಿತು. ನಮ್ಮ ಮಗುವಿನೊಂದಿಗೆ ನಿಂತ ಎಲ್ಲರಿಗೂ ನಾವು ಅಪಾರ ಕೃತಜ್ಞರಾಗಿದ್ದೇವೆ. ನಿಮ್ಮ ಪ್ರತಿಯೊಂದು ರೂಪಾಯಿ ಮತ್ತು ಪ್ರಾರ್ಥನೆ ಮಗುವಿಗೆ ಮರುಜನ್ಮ ನೀಡಿದೆ.
ಒಟ್ಟಾಗಿ ಸೇರಿದ್ರೆ ಪವಾಡಗಳನ್ನ ಮಾಡಬಹುದು ಅನ್ನೋದನ್ನ ಜಗತ್ತು ತೋರಿಸಿಕೊಟ್ಟಿದೆ ಅಂತ ಮಗುವಿನ ಪೋಷಕರು ಭಾವನಾತ್ಮಕವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸದ್ಯ ಮಗು ಮಿಯಾ ಮಾರಿಯಾ ಎರ್ನಾಕುಲಂನ ಅಮೃತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಅಗತ್ಯ ಇರೋ ಕಾನೂನು ಮತ್ತು ವೈದ್ಯಕೀಯ ಪ್ರಕ್ರಿಯೆಗಳು ಮುಗಿದ ತಕ್ಷಣವೇ ಜೀವರಕ್ಷಕ ಜೀನ್ ಥೆರಪಿ ಚಿಕಿತ್ಸೆ ಆರಂಭ ಆಗಲಿದೆ. ಕೇವಲ 3 ದಿನಗಳಲ್ಲಿ ಜಗತ್ತಿನ ಕಣ್ಣಂಚಲ್ಲಿ ನೀರು ತರಿಸಿದ ಈ ಘಟನೆ ಮನುಷ್ಯತ್ವ ಇನ್ನೂ ಸತ್ತಿಲ್ಲ, ಅದು ಉಸಿರಾಡ್ತಾ ಇದೆ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದೆ. ಹೆತ್ತವರ ಹೋರಾಟಕ್ಕೆ ಸಾಥ್ ನೀಡಿದ ಕೋಟ್ಯಾಂತರ ಹೃದಯಗಳ ಪ್ರಾರ್ಥನೆ ಮತ್ತು ದೇಣಿಗೆಯ ಬಲದಿಂದ ಪುಟ್ಟ ಮಿಯಾ ಮಾರಿಯಾ ಶೀಘ್ರದಲ್ಲೇ ಗುಣಮುಖಳಾಗಲಿ ಅನ್ನೋದು ಕೋಟ್ಯಾಂತರ ಹೃದಯಗಳ ಹಾರೈಕೆ.